ಮಣಿಗೆ ಕಳಿಸ್ತೀನಿ ಫೋಟೋ ಹೊಡೆದು ಇರಲಿ ಅಮ್ಮಂಗಿಲ್ಲ. ಅದೇನು ನಾನು ಕಿಚನ್ ಆರ್ಗನೈಸ್ ವಿಡಿಯೋ ಬಿಟ್ಟಿದ್ದೀನಿ, ಅದು ತುಂಬ ಚೆನ್ನಾಗಿ ಬಂದಿದೆ. ಕಿಚನ್ ಆರ್ಗನೈಸ್ ಮಾತ್ರ ನಾನು ಯಾವ್ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾಸ್ ಬರುತ್ತೆ. ಅದಾದಮೇಲೆ ಅದಕ್ಕೆ ಒಂದೆರಡು ಐಟಮ್ ಶೋ ಪೀಸ್ ಉಳಿದ್ಬಿಡ್ತು. ಎಲ್ಲ ಆರ್ಗನೈಸ್ ಮಾಡಿದೆ, ಒಂದೆರಡು ಶೋ ಪೀಸ್ ಉಳಿದು ಅವನ್ನ ಎಲ್ಲ ಹಾಕ್ಲಿಕ್ಕೆ ಅಂತ ಯೋಚನೆ ಮಾಡಿದೆ. ಇಲ್ಲಿ ನಂದು ಸ್ವಲ್ಪ ಗ್ಯಾಪ್ ಜಾಸ್ತಿ ಇದೆ, ಕಿಚನ್ ಏರಿಯಾಕ್ಕೆ ಮತ್ತು ಡೈನಿಂಗ್ ಏರಿಯಾಕ್ಕೆ ಹಾಲ್ಗೆ ಸ್ವಲ್ಪ ಜಾಸ್ತಿ ಇದೆ. ಅಲ್ಲಿ ಈ ಥರ ಹಾಕಿದ್ರೆ ಚೆನ್ನಾಗಿರುತ್ತಲ್ಲ, ಸುಮ್ಮನೆ ಹಾಲಲ್ಲೂ ಕಾಣ್ತಾ ಇರುತ್ತೆ, ಕಿಚನ್ಗೂ ಕಾಣುತ್ತೆ ಮತ್ತು ಡೈನಿಂಗ್ ಏರಿಯಾಗೂ ಸೂಟ್ ಆಗುತ್ತೆ ಅನ್ನೋದ್ರಿಂದ ನಾನು ಅಲ್ಲಿ ಹಾಕಿದ್ದೀನಿ. ಅದರಲ್ಲೂ ಇವತ್ತು ನನ್ನ ತಮ್ಮ ಬರ್ತಾ ಇದ್ದಾನೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋಣ, ಬೇರೆ ತೆಗಿಡೋಣ ಅಂತ ಇಲ್ಲೇ ಹಾಕಿದ್ದೀನಿ, ಚೆಂದಿರುತ್ತೆ ನೋಡಲಿಕ್ಕೆ ಅಂತ. ನನ್ನ ತಮ್ಮ ಬರ್ತಾ ಇದ್ದಾನೆ. 2 ಡೇಸ್ ಮುಂದಾಗಲೇ ನನಗೆ ಇಷ್ಟುದ್ದ ಲೀಸ್ಟ್ ಹೇಳ್ಬಿಟ್ಟಿದ್ದಾನೆ, ಇಂತಿಂಥದ್ದೇ ಮಾಡು ಅಂತ. ಅದಕ್ಕೆ ಮಾಡಲಿಕ್ಕೆ ರೆಡಿ ಆಗ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ತಮ್ಮನಿಗೋಸ್ಕರ ಎಷ್ಟೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ, ಏನೆಲ್ಲ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಒಂದೊಂದಾಗಿ ನೋಡಿ. ಈ ವಿಡಿಯೋ ಕೂಡ ನಿಮಗೂ ಇಷ್ಟ ಆದರೂ ಆಗ್ಬೋದು. ಲಾಸ್ಟ್ ಎಂಡಿಂಗ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಂದು ಅವನು ಕಾನ್ವರ್ಸೇಷನ್ ಯಾವ ಥರ ಬಂದಿದೆ, ಯಾವ ಥರ ಮಾತಾಡಿದ್ವಿ, ಅವ್ನು ಯಾವ ಥರ ನನ್ನ ಬೈತಾ ಇದ್ದಾನೆ, ನಾನು ಯಾವ ಥರ ಅವ್ನು ಬೈತಾ ಇದ್ದೀನಿ ಅನ್ನೋದನ್ನೆಲ್ಲ ಚಂದ ತೋರಿಸಿದ್ದೀನಿ. ಸ್ವಲ್ಪ ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿತ್ತು ಅಂದರೆ ಇಷ್ಟಪಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಜವಾಗ್ಲೂ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟು. ಬೆಳಗ್ಗೆನೇ ಹೋಗ್ಬಿಟ್ಟು ಚಿಕನ್ನು, ಮಟನ್ನು ಮತ್ತು ತರಕಾರಿ ಎಲ್ಲ ಏನೇನು ಬೇಕೋ ಅದೆಲ್ಲ ತಂದುಬಿಟ್ಟಿದ್ರು, ಅದೆಲ್ಲ ತಂದು ಇಟ್ಟಿದ್ರು. ನಾನು ಅದು ತೊಳೆದು ಎಲ್ಲ ರೆಡಿ ಮಾಡಿದ್ದೀನಿ. ಈಗ ಮತ್ತೆ ಅವ್ನು ಬರೋದ್ರೊಳಗೆ ಬೆಳಗ್ಗೆ ತಿಂಡಿ ಮಾಡಿಬಿಟ್ಟೆ. ತಿಂಡಿ ಮಾಡಿ ಅವ್ನು ಬೆಳಗ್ಗೆ ಎಲ್ಲ ಕೆಲಸ ಐತೆ, ಹೋಗಿ ಬರ್ತೀನಿ, ಮಧ್ಯಾಹ್ನ ಅಡುಗೆ ಮಾಡು ಅಂತ ಹೇಳಿದ್ದ. ಹಂಗಾಗಿ ಬೆಳಗ್ಗೆ ತಿಂಡಿ ಮಾಡಿಕೊಟ್ಟೆ, ಅವ್ನು ತಿಂದ್ಬಿಟ್ಟು ಹೋಗ್ತಾ ಇದ್ದಾನೆ. ಅದಾದಮೇಲೆ ನಾನೀಗ ಅಡುಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ಗೆ ನಾನು ಈ ಆನಿಯನ್ ಕರ್ಕೊಳ್ತಾ ಇದ್ದೀನಿ. ನನಗೆ ಸ್ವಲ್ಪ ಬಿರಿಯಾನಿಗೆ ಮತ್ತು ಚಿಕನ್ ಮಟನ್ ಐಟಮ್ಗೆ ಆನಿಯನ್ ಫ್ರೈ ಇದ್ದರೆ ತುಂಬ ರುಚಿ, ಅಂದರೆ ತುಂಬ ರುಚಿ ಇರುತ್ತೆ, ತುಂಬ ಚೆಂದಿರುತ್ತೆ. ಹಂಗಾಗಿ ಈಗ ನಾನು ಎಲ್ಲದನ್ನು ತೊಳೆದ್ಬಿಟ್ಟು ಬೇರೆ ಬೇರೆ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಯಾಕಂದರೆ ಯಾವುದ್ಯಾವ್ದಕ್ಕೆ ಎಷ್ಟೆಷ್ಟು ಅಂತ ಕ್ವಾಂಟಿಟಿ ನೀಟಾಗಿ ಅಳತೆ ಮಾಡಿ ಎಲ್ಲ ಸಪ್ರೇಟ್ ಮಾಡಿಟ್ರೆ ನಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಫಸ್ಟು ನಾನು ಮಟನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಒಂದೆರಡು ಟೊಮಟೊ ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ, 1 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮನೆಗೆ ಮಾಡಿರ್ತೀವಲ್ಲ ಚಿಕನ್ ಮಟನ್ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಮೊಸರು, ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕ್ತಾಯಿದ್ದೀನಿ. ಆನಿಯನ್ ಫ್ರೈ ಇರ್ತಾವಲ್ಲ ಅದು ಕೂಡ ಅದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ, ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1-2 ಸ್ಪೂನಷ್ಟು, 1 ಹಿಡಿಯಷ್ಟು ಕೊತ್ತಂಬರಿ, 1 ಹಿಡಿಯಷ್ಟು ಪುದೀನ ಹಾಕಬೇಕು, ಮತ್ತು 2 ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಚಿಕನ್ ಮಸಾಲಾಗೆ ಸ್ವಲ್ಪ ಗರಂ ಮಸಾಲ ಇದ್ದರೆ ಚೆನ್ನಾಗಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಮತ್ತು ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಬಿರಿಯಾನಿ ಮಸಾಲ ಅಂತೆಲ್ಲ ಸಪ್ರೇಟ್ ಸಿಗುತ್ತೆ, ಅದು ಕೂಡ ಹಾಕಿದ್ರೆ ತುಂಬ ಅಂದರೆ ತುಂಬ ರುಚಿ ಬರುತ್ತೆ ನೋಡಿ. ನೆಕ್ಸ್ಟ್ ಲೆವೆಲ್ ಅಂತಾರಲ್ಲ ಆ ಥರ ಇರುತ್ತೆ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗೆ ಕಲಸಿ ಎತ್ತಿಡ್ತಾ ಇದ್ದೀನಿ. ಇದು ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಮಟನ್ ಅಂದರೆ ಚಿಕ್ಕ ಮಟನ್ ಅಂದರೆ ಎಳೆ ಮಟನ್ ಇರುತ್ತಲ್ಲ, ಆ ಮಟನ್ನಲ್ಲಾದರೆ ಈ ಥರ ಡೈರೆಕ್ಟಾಗಿ ನೀಟಾಗಿ ಮಾಡ್ಬೋದು. ಸ್ವಲ್ಪ ಬಲ್ತಿರೋ ಮಟನ್ನು ಅಂದರೆ ಕುಕ್ಕರಲ್ಲಿ ಕೂಗಿಸಿ ಮಾಡಬೇಕಾಗಿರುತ್ತೆ. ನಮ್ಮ ಕಡೆ ಎಲ್ಲ ಈ ಥರ ಎಳೆ ಮಟನ್ ಆಗಿರೋದ್ರಿಂದ ಡೈರೆಕ್ಟಾಗಿ ಮಾಡ್ತೀನಿ, ತುಂಬ ಅಂದರೆ ತುಂಬ ರುಚಿ ಬರುತ್ತೆ ನೋಡಿ. ಅದನ್ನು ಒಂದು ಅರ್ಧ ತಾಸು ನೆನೆಯಲಿಕ್ಕೆ ಹಾಗೆ ಎತ್ತಿಟ್ಟಿದ್ದೀನಿ. ಅದಾದಮೇಲೆ ನಾನು ಈಗ ಕಬಾಬ್ ಮಾಡ್ಕೊಳ್ಳಲಿಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ. ಚಿಕನ್ನು ಒಂದು ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಗ್ರೀನ್ ಚಟ್ನಿ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಮೈದಾ ಮತ್ತು ಕಡಲೆ ಹಿಟ್ಟು ಮತ್ತು ಕಾರ್ನ್ಫ್ಲೋರ್ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಒಂದು ಎಗ್ ಹಾಕಿದ್ದೀನಿ, ಮತ್ತು ಅರಿಶಿನ ಪೌಡರು, ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ, ಮತ್ತು ಗರಂ ಮಸಾಲ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ರುಚಿಗೆ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನಿಜವಾಗೂ ನಾವೇ ಕಬಾಬ್ ಮನೆಗೆ ಈ ಥರ ಮಾಡೋದ್ರಿಂದ ಸ್ಪೈಸಸ್ ಆಗಿ ನೀಟಾಗಿ ಚೆನ್ನಾಗಿ ಬಂದಿರುತ್ತೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಕಲರಿಂಗ್ ಇರಲ್ಲ ನೋಡಿ. ಈಗಂತೂ ಕಲರಿಂಗ್ ಅಂತ ಸಾಯಿಸ್ತಾ ಇದ್ದಾರೆ ಜನ. ಅದಕ್ಕೋಸ್ಕರ ಕಲರಿಂಗ್ ಯಾವುದಿರಲ್ಲ, ನ್ಯಾಚುರಲ್ಲಾಗಿ ಮನೆಗೆ ನಾವೇ ಮಾಡ್ಕೋಬೋದು. ತುಂಬ ರುಚಿ ಇರುತ್ತೆ. ಹೊರಗೆ ತಂದು ಪ್ಯಾಕೆಟ್ ಹಾಕಿ ಮಾಡೋದಕ್ಕಿಂತ ಇದು ತುಂಬ ರುಚಿ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ. ನಾನೀಗ ಮತ್ತೆ ಮಟನ್ ಸೂಪ್ ಮಾಡು ಅಂತ ಹೇಳಿದ್ದೆ, ಅದಕ್ಕೆ ಮಟನ್ ಸೂಪ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ 1 ಈರುಳ್ಳಿ, 8 ಗ್ರೀನ್ ಚಿಲ್ಲಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕ್ತಾಯಿದ್ದೀನಿ. ಈ ಥರ ಸ್ಪೈಸಸ್ ಎಲ್ಲ ಹಾಕಿದ್ರೆ ಒಂಥರ ಮಟನ್ ಸೂಪ್ ಕುಡಿದ್ರೆ ಒಂಥರ ಕೆಮ್ಮು ನೆಗಡಿ ಏನಾರು ಇದ್ದರೆ ಎಲ್ಲ ಹೋಗ್ಬಿಡುತ್ತೆ. ಆರಾಮಿಲ್ಲ ಅಂದರೆ ಅವಾಗ ಮಟನ್ ಸೂಪು, ಚಿಕನ್ ಸಾರು ಆ ಥರ ಎಲ್ಲ ಕೊಡ್ತಾಯಿದ್ರು ನಾವು ಚಿಕ್ಕವರಿದ್ದಾಗ. ಹಂಗೆಲ್ಲ ಒಂಥರ
ಏನೇ ಇದ್ರೂ ಆರಾಮಾಗ್ಬಿಡ್ತೈತೆ. ಆ ಥರ ಚೆನ್ನಾಗಿರುತ್ತೆ. ಮತ್ತು ಚಿಕ್ಕ ಹುಡುಗರಿಗೆಲ್ಲ ಈ ಥರ ಕೊಟ್ಟರೆ ನಿಜವಾಗ್ಲೂ ಅವ್ರು ಮಟನ್ ಚಿಕನ್ ತಿನ್ನಲ್ಲ ಅಂತಾರಲ್ಲ, ತುಂಬ ಹೆಲ್ತಿ ಡ್ರಿಂಕ್ ನೋಡಿ ಇದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಮಟನ್ ಮಸಾಲ ಹಾಕಿಬಿಟ್ಟು ಮುಚ್ಚಿ ಒಂದು 4-5 ಕೂಗಿಸ್ಬೇಕು. ಒಂದು 2 ಲೋಟ ನೀರು ಹಾಕಿದ್ವಿ ನಾವು ಅಂದರೆ ಅದಕ್ಕೆ 1 ಲೋಟ ನೀರು ಹಾಕಬೇಕು. ಆ ಥರ ಕೂಗಿಸ್ಬಿಟ್ಟು ಕುಡಿದ್ಬಿಟ್ರೆ ನಿಜವಾಗೂ ತುಂಬ ಅಂದರೆ ತುಂಬ ಹೆಲ್ತಿ ಡ್ರಿಂಕ್ಸ್. ನಾವು ಎಷ್ಟೇ ಮಟನ್ ಚಿಕನ್ ತಿಂದರೂ ಈ ಥರ ಸೂಪು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ನಾನು ಚಿಕನ್ ಗ್ರೇವಿ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಎತ್ತಿಟ್ಟೆ ನಾನು. ಅದು ಕೂಡ ಎಲ್ಲದು ತೋರಿಸಿದ್ರೆ ಲೆಂತಿ ಆಗಿಬಿಡುತ್ತೆ ಅಂತ ಮಟನ್ ಬಿರಿಯಾನಿ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ದೊಡ್ಡ ಪಾತ್ರೆ. ಅದರಲ್ಲಿ ಆಯಿಲ್ ಹಾಕಿದ್ದೀನಿ, ಒಂದು 4 ಸ್ಪೂನು. ಅದಕ್ಕೆ ಸ್ಪೈಸಸ್ ಎಲ್ಲ ಸ್ವಲ್ಪ ಹಾಕಿದ್ದೀನಿ. ಈ ಸ್ವಲ್ಪ ಮಟನ್ ಬಿರಿಯಾನಿಗೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದು ಆಯಿಲ್ ಹಾಕಿ ಅದೆಲ್ಲ ಸ್ಪೈಸಸ್ ಎಲ್ಲ ಫ್ರೈ ಆದಮೇಲೆ ಮಟನ್ ಹಾಕ್ಬಿಟ್ಟು ಒಂದು ಸರಿ 4 ಸರಿ ಚೆನ್ನಾಗಿ ತಿರುಗಿಬಿಟ್ಟು ಒಂದು 20 ಮಿನಿಟ್ಸ್ ಈ ಥರ ಮುಚ್ಚಿಟ್ಬಿಟ್ರಿ ಅಂತ ಅಂದರೆ ಎಣ್ಣೆ ಎಲ್ಲ ಮೇಲೆ ಬಂದಿರುತ್ತೆ ನೋಡಿ, ಆವಾಗ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ನೀವು ಬೆಂದಿದೆಯೋ ಬೆಂದಿಲ್ಲ ಅಂತನಾದರೂ ಈ ಕೈಯಾಗಿ ಮುಟ್ಟಿ ನೋಡಿದ್ರು ಗೊತ್ತಾಗುತ್ತೆ. ಇಲ್ಲ ಬೆಂದಿಲ್ಲ ಅಂತಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಟು ಬೇಯಿಸ್ಬೋದು. ಸ್ವಲ್ಪ ಅವಾಗವಾಗ ತಿರುಗ್ತಾ ಇರಿ, ತಳ ಅಂಟ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅದು ಬೆಂದಿದೆ, ಒಂದು ಅರ್ಧ ತಾಸು ಬೇಯಿಸಿದ್ದೀನಿ ನಾನು. ಅದು ಬೆಂದಿದೆ. ಅದು ಬೆಂದಾದಮೇಲೆ ಅದನ್ನು ತೆಗೆದು ಸೈಡ್ಗಿಟ್ಟು ಈಗ ನಾನು ಇದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿಬಿಟ್ಟಿದ್ದೀನಿ. ಅದಾದಮೇಲೆ ಸ್ವಲ್ಪ ಅಕ್ಕಿ ಇರುತ್ತಲ್ಲ, ಅಕ್ಕಿ ನಾನು ಆಲ್ರೆಡಿ ಒಂದು 10 ಮಿನಿಟ್ಸ್ ತೊಳೆದು ನೆನೆ ಇಟ್ಟಿದ್ದೆ. ಅದನ್ನು ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಮತ್ತು ನಿಂಬು ಹಾಕಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈ ಥರ ಹಾಕಿದರೆ ಏನಂದರೆ ಆಯಿಲ್ ಹಾಕಿದರೆ ಅನ್ನ ಉದುದ್ರು ಆಗಿ ಬರುತ್ತೆ, ಒಂದಕ್ಕೊಂದು ಅಂಟೋದಿಲ್ಲ, ನೀಟಾಗಿರುತ್ತೆ. ಅದಕ್ಕೋಸ್ಕರ ಇದು ಯಾವ ಥರ ಕುದಿಸ್ಬೇಕಂದ್ರೆ ನಿಮಗೆ ಅರ್ಧ ಅಷ್ಟೇ ಕುದ್ದಿರಬೇಕು. ಇದು 30% ಅಷ್ಟೇ ಬೆಂದಿರಬೇಕು, ಇನ್ನು 30% ಬೆಂದಿರಬಾರ್ದು. ಆಗಿದ್ದಾಗ ಮಾತ್ರ ಬಿರಿಯಾನಿ ತುಂಬ ಚೆನ್ನಾಗಿ ಉದುದ್ರಾಗಿ ಬಂದಿರುತ್ತೆ. ಇನ್ನು ಅಯ್ಯೋ ಜಾಸ್ತಿ ಅಕ್ಕಿ ಇದೆ ಅಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಮೆತ್ತಗೆ ಮಾಡೋಕ್ಕೆ ಹೋದ್ವಿ ಅಂತಂದರೆ ಮತ್ತೆ ಬಿರಿಯಾನಿ ಮುದ್ದೆ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು 30% ಅಷ್ಟೇ. ಇನ್ನು ಗಟ್ಟಿ ಇದ್ದಾಗಲೇ ಅದು ತೆಗೆದ್ಬಿಟ್ಟು ನಾವು ಮಸಾಲ ಇರುತ್ತಲ್ಲ, ಆ ಮಸಾಲಾಗೆಲ್ಲ ಹಾಕಿಬಿಟ್ಟು ಮೇಲೆ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿದವ ಹಾಕಿ ಕೊತ್ತಂಬರಿ ಹಾಕಿ ಅದನ್ನು ಮುಚ್ಚಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ದಪ್ಪಂದು ಕಲ್ಲು ಏನಾದರೂ ವಜೆ ಹಾದಿಡಬೇಕು ತೂಕ. ಅದು ದಮ್ ಕಟ್ಟಬೇಕಲ್ಲ, ದಮ್ಮೆಲ್ಲ ಹೊರಗೆ ಹೋಗ್ಬಾರ್ದಲ್ಲ, ಅದಕ್ಕೋಸ್ಕರ ಅದನ್ನು 20 ಮಿನಿಟ್ಸು ಸಿಮ್ಮಲ್ಲೇ ಬೇಯಿಸ್ಬೇಕು. ಒಂದು ತವ ಇಟ್ಟಿದ್ದೀನಿ, ತವಾದ್ಮೇಲೆ ಪಾತ್ರೆ ಇಟ್ಟಿದ್ದೀನಿ ನಾನು. ಯಾಕಂದರೆ ತವ ಇಡಲಿಲ್ಲ ಅಂದರೆ ಸೀದೋಗ್ಬಿಡುತ್ತೆ ಕೆಳಗೆ. 20 ಮಿನಿಟ್ಸ್ ಸಿಮ್ಮಲ್ಲೇ ಬೇಯಬೇಕಲ್ಲ, ಅದಕ್ಕೆ ತವ ಇಟ್ಟರೆ ಸೀಯೋದಿಲ್ಲ ಅನ್ನೋ ಉದ್ದೇಶದಿಂದ ತವ ಇಟ್ಟು ಬಾಯ್ಲ್ ಮಾಡ್ತಾಯಿದ್ದೀನಿ. ಈ ಥರ ನೋಡಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ವಿ ಅಂದರೆ ನಿಜವೂ ದಮ್ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲಿರುತ್ತಲ್ಲ ಸ್ವಲ್ಪ ಮಿಕ್ಸ್ ಮಾಡೋದು, ಒಂದು ಸ್ವಲ್ಪ ಕಲರ್ ಇರಬೇಕು, ಸ್ವಲ್ಪ ವೈಟ್ ಇರಬೇಕು ಅಂದರೆ ಈ ಥರನಾದರೂ ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಮಗೆ ತುಂಬ ಟೇಸ್ಟಿಯಾಗಿರಬೇಕು, ನಾವೇ ಮನೆಗೆ ತಿನ್ನೋದು ಅಂತಂದರೆ ಫುಲ್ ಮಿಕ್ಸ್ ಮಾಡಿಬಿಟ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ, ಮಸ್ತ್ ಇರುತ್ತೆ. ಒಂದು ಸರಿನಾದರೂ ಇದನ್ನು ಟ್ರೈ ಮಾಡಿ. ಈ ಬಿರಿಯಾನಿ ಟ್ರೈ ಮಾಡಿದರೆ ಮತ್ತು ಬೇರೆ ಯಾವ ಬಿರಿಯಾನಿಗೂ ನೀವು ಟಚ್ಚೇ ಮಾಡೋಕ್ಕೋಗಲ್ಲ, ಯಾವ ಬಿರಿಯಾನಿ ನಿಮ್ಗೆ ಸೂಟೇ ಆಗೋಲ್ಲ, ಆ ಥರ ಆಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಕಲಸಿಟ್ಟಿದ್ನಲ್ಲ ಅದು ಕೂಡ ಎಲ್ಲ ಫ್ರೈ ಮಾಡಿದೆ. ಈಗ ಗ್ರೇವಿ ಆಗಿದೆ, ಇದು ಸೂಪ್ ಆಗಿದೆ, ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ಚಪಾತಿ ಮಾಡಿಟ್ಟಿದ್ದೀನಿ, ಮತ್ತು ಮೊಟ್ಟೆ ಬೇಯಿಸಿಟ್ಟಿದ್ದೀನಿ, ಮತ್ತು ಇನ್ನೊಂದೇನು ಮೊಸರು ಬಜ್ಜಿ ಮಾಡಿಟ್ಟಿದ್ದೀನಿ. ಎಲ್ಲದನ್ನು ಮಾಡಿದ್ದೀನಿ. ಈಗ ಅವ್ನು ಬಂದಿದ್ದಾನೆ, ಅವನಿಗೆ ನಾನೀಗ ಊಟ ಕೊಡಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇಷ್ಟೊಂದೆಲ್ಲ ನಿಜವಾಗ್ಲೂ ಊಟ ಕೊಟ್ಟರೆ ಅವನು ನಿಜವಾಗೂ ತುಂಬ ಅಂದರೆ ತುಂಬ ಖುಷಿ ಪಟ್ಬಿಟ್ಟ. ಇಷ್ಟೆಲ್ಲ ಮಾಡಿಬಿಟ್ಟಿದ್ದೆ ಅಂತ ನಾನು ಅವ್ನು ಸುಮ್ಮನೆ ಹೇಳಿದೆ, ನಾನು ನೀನು ಮಾಡಲ್ಲ ಅಂತ ಅಂದ್ಕೊಂಡು ಹೇಳಿದೆ. ಆದರೆ ಇಷ್ಟೆಲ್ಲ ಮಾಡಿಬಿಟ್ಟಿದ್ಯಾ, ಅದು ಚೆನ್ನಾಗೈತೆ, ಇದು ಚೆನ್ನಾಗೈತೆ, ನನಗೆ ಅದು ತಿನ್ನೋಣ ಇದು ತಿನ್ನೋಣ ಏನು ತಿನ್ನೋಣ ಅಂತ ಕನ್ಫ್ಯೂಸ್ ಆಗ್ತೈತೆ. ನನಗೆ ಸಪ್ರೇಟ್ ಒಂದೊಂದೇ ಕೊಡಬೇಕಿತ್ತು, ಚೆನ್ನಾಗಿ ತಿಂತಾಯಿದ್ದೆ. ನಾನೇನಂದರೆ ಎಲ್ಲದನ್ನು ಹೀಗಿಟ್ಟರೆ ಎಲ್ಲದನ್ನು ಟೇಸ್ಟ್ ಮಾಡ್ತಾನೆ, ಎಲ್ಲದನ್ನು ತಿಂತಾನೆ, ಎಲ್ಲ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಂಡೆ. ಆದರೆ ಅವ್ನಿಗೆ ಈ ಥರ ಇಷ್ಟ ಇರಲಿಲ್ಲಂತೆ. ಫಸ್ಟು ಸೂಪ್ ಕೊಟ್ಟು ಅದರಾಗಳ ಪೀಸ್ ಕೊಟ್ಟಿದ್ರೆ ಅದನ್ನೆಲ್ಲ ತಿಂದ್ಬಿಡೋಣಂತೆ. ಅದಾದಮೇಲೆ ಕಬಾಬ್ ಕೊಡಬೇಕಿತ್ತಂತೆ. ಕಬಾಬ್ ಎಲ್ಲ ತೃಪ್ತಿಯಾಗಿ ತಿಂದು ಅದಾದಮೇಲೆ ಚಪಾತಿ ಗ್ರೇವಿ ಕೊಡಬೇಕಿತ್ತಂತೆ. ಚಪಾತಿ ಗ್ರೇವಿ ಕೊಟ್ಟು ಆದಮೇಲೆ ಬಿರಿಯಾನಿ ಕೊಟ್ಟು ಎಗ್ ಕೊಡಬೇಕಿತ್ತಂತೆ. ಈ ಥರ ಕೇಳ್ತಾ ಇದ್ದ. ನಾನು ಅಷ್ಟೊಂದೆಲ್ಲ ಕಂಪ್ಲೀಟ್ ತಿಂತಾರೆ. ಯಾವುದೋ ಒಂದು ತಿಂದ್ಬಿಟ್ಟು ಸುಸ್ತಾಗಿ ಸಾಕು ಅಂತ ಸುಮ್ಮನಾಗ್ಬಿಡ್ತಾರೆ. ಒಂದು ತಿಂದ್ಬಿಟ್ಟು ಹೊಟ್ಟೆ ಫುಲ್ ಆಗ್ಬಿಡ್ತೈತಾ, ಸಾಕು ಅಂತ ಸುಮ್ಮನಾಗ್ಬಿಡ್ತಾರೆ ಅನ್ನೋದ್ರಿಂದ ನಾನು ಎಲ್ಲದನ್ನು ಇಟ್ಕೊಟ್ಟೆ. ಅವನು ಆ ಥರ ಕೇಳ್ತಾ ಇದ್ದ. ನಾನು ಮತ್ತೆ ಬೈದು ಅದೇ ಥರ ನಾನು ಹಂಗಿಡೋಕ್ಕಾಗಲ್ಲ, ನನಗೆ ಹಿಂಗೆ ಇಟ್ಟಿರೋದು. ನಿಮ್ಮ ಮನೆಗೆ ನೀನು ಹಂಗೆ ಆ ಥರ ಮಾಡು, ನಮ್ಮ ಮನೆಗೆ ನಾನು ಈ ಥರ ಮಾಡ್ತಾಯಿದ್ದೀನಿ, ನಮ್ಮ ಮನೆಗೆ ಹೆಂಗಿರುತ್ತೋ ಆ ಥರ ತಿನ್ನು ಅಂತ ಹೇಳಿ ಅವನಿಗೆ ತಿನ್ನಿಸ್ತಾ ಇದ್ದೆ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಮಾತುಕತೆ ಇದೆ.
ಮಾಡ್ತೀನಿ. ತಿಳಿಸಿರ್ಬೋದಲ್ಲ ಚಿತ್ರಾನ್ನ ಮತ್ತೆ? ಮಾಡ್ತಿದ್ದೀರ ನೀನು? ಹಾಂ, ಚಿತ್ರಾನ್ನ ಹಾಕಿರ್ತಾರೆ, ನಾನು ತಿನ್ನಲ್ಲಪ್ಪ. ಅವಲಕ್ಕಿ ಮಾಡ್ತೀನಿ. ಅವಲಕ್ಕಿ ತಿನ್ನೋಣ. ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಅಕ್ಕಿ ಪಲ್ಯ ಇಕ್ಕಿ ಪಲ್ಯ ಸಿಮೆಂಟಿಂದ ಹಾಕ್ತಾರೆ. ಅಷ್ಟು ನಮ್ಮ ತಮ್ಮನ ಅಂತೆಲ್ಲ ರಾತ್ರಿ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ನಮ್ಮ ತಮ್ಮ ಇವನು ಬಂದವನೇ 58 ಅಡಿಗೆ ಹೇಳ್ಯವನೆ ಮಾಡಕ್ಕೆ. ಏನೋ ಬಂದು ಅಲ್ಲಿ ಹೋಟ್ಲ್ ಕರ್ಕೊಂಡು ಹೋಗ್ತಾನೆ, ಉಂಬನ ತಿಂಬನ. ನಮ್ಮ ಅಕ್ಕ ರೆಸ್ಟಲ್ಲಿ ಇರ್ಲಿ ಅಮ್ಮಂಗಿಲ್ಲ. ನಿಮ್ಮ ಅಪ್ಪ ಕೊಡ್ತಾನೆ. ನಮಗೆ ಅಡಿಗೆ ಚಾನಲ್ ನಿಂದ ಯಾವ್ದು ಹೇಳು, ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಬಂದಿರೋದು ನಾವು ಈ ಕಡೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಇದು ಮಾಡಬೇಡ, ಚಪಾತಿ ಇದು ಮಾಡೋಣ. ಚಪಾತಿಗೆ ಪಲ್ಯ ಅದ್ಯಾಕತ್ತ ಮಾಡ್ಬೇಕು ಮಧ್ಯಾಹ್ನಕ್ಕೆ ನೀವು ಬರೋದ್ರೊಳಗೆ. ಚಿಕನ್ ಮಾಡೋದು ಎಷ್ಟೊತ್ತಾಯ್ತು? ಹಿಂಗಂದ್ರೆ ಹಿಂಗ ಆಗ್ಬಿಡ್ತದೆ ಚಿಕನು, ಹಿಂಗಂದ್ರೆ ಹಿಂಗ ಆಗ್ಬಿಡ್ತದೆ ಮಟನು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೀನು ಒಂದಿನ ಮಾಡು ಕೆಲಸ ಗೊತ್ತಾಗ್ತೈತಿ. ಅದ್ರಾಗೂ ನಾವು ತಿಂಬಲ್ಲ, ಇವಾಗ ತಿಂಬಲ್ಲ ಅಂದ್ರು ನೀನು ತಿನ್ಲಿಲ್ಲ ಅಂದ್ರು ನಾವು ಮಾಡಿ ಏನೂ ಆಗಲ್ಲ ಅಂತ ಕೇಳ್ತೀಯ. ಅದಕ್ಕೆ ಹೇಳ್ಬೇಕಲ್ಲ, ತಿಂಬಲ್ಲ ನಾನು ತಿಂಡಿನೇ ತಿಂದಿಲ್ಲ ಅಂತ ಹೇಳ್ಬಿಟ್ರೆ. ಈ ವಿಡಿಯೋದಲ್ಲಿ ಏನೋ ಹೊಸ ಥರ ಟ್ರೈ ಮಾಡಿದ್ನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಕಮೆಂಟ್ಸ್ ಮಾಡಿ ಯಾವ ಥರ ಇಷ್ಟ ಆಯಿತು, ಯಾವ ಥರ ಇಷ್ಟ ಆಗಿಲ್ಲ ಅಂತ. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಇರಲಿ. ಇಲ್ಲಿ ನನಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವರೆಲ್ಲರೂ ಇಲ್ಲಿದ್ದಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.